ಹೊಟ್ಟೆ ನೋವು ಅಂದರೆ ವಿಪರೀತ ಬರೋದು. ಹೊಟ್ಟೆ ನೋವು ಊಟ ಮಾಡಿದಾಗ ಮತ್ತು ಕೂರಕ್ಕಾಗ್ತಿದ್ದಿಲ್ಲ. ಪೇಯ್ನ್ ಜಾಸ್ತಿ ಬರೋದು. ಪೇಯ್ನ್ ಜಾಸ್ತಿ ಬಂದಾಗ ಆಲ್ರೆಡಿ ನನಗೊಂದು ಸರ್ಜರಿ ಇತ್ತು. ಮುಂಚೆ ಒಂದು ಸರ್ಜರಿ ಆಗಿತ್ತು, ಕರಳು ಸರ್ಜರಿ ಇತ್ತು. ಅದು ನಾವು ಅದ್ರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಕ್ಯಾನಿಂಗ್ ಮಾಡಿದೆ. ಅಂದರೆ ಪ್ರೀವಿಯಸ್ ನನಗೆ ಆಪ್ರೇಷನ್ ಆಗಿದ್ದ ಡಾಕ್ಟ್ರ್ ಹತ್ರಲ್ಲೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ದೆ. ಅದು ಮತ್ತೆ ಕಾಲು ಬಾಟು ಸ್ಟೋನ್ ಆಗಿದೆ ಅಂತ ಅಂದರು. ಅದರಿಂದ ನಿಮಗೆ ಪೇಯ್ನ್ ಜಾಸ್ತಿ ಬರ್ತಾ ಇದೆ, ಅದರಿಂದ ಇದು ಆಪ್ರೇಷನ್ ಆಗಲೇಬೇಕು ಅಂತ ಅಂದರು. ಹಾಸನಲ್ಲಿ ಸ್ಕ್ಯಾನ್ ಮಾಡಿಸಿರೋದು ಸರ್. ನಾವು ಇಲ್ಲಿ ವರ್ಕ್ ಮಾಡೋದು. ನಾವಿಲ್ಲಿ ನಮಗೊಬ್ಬರು ಡಾಕ್ಟ್ರು ಪರಿಚಯ ನಮ್ಮ ಮನೆ ಹತ್ರ. ಅವರು ನಮಗೆ ಹಿಮಾಸಿಗೆ ರೆಫರ್ ಮಾಡಿದ್ರು. ಅವ್ರು ಈ ಥರ ಹರೀಶ್ ಅಂತ ಇದ್ದಾರೆ, ಹಿಮಾಸ್ ಹಾಸ್ಪಿಟಲ್, ಸರ್ಜಿಕಲ್ ಹಾಸ್ಪಿಟಲ್ ಚೆನ್ನಾಗಿದೆ, ಫುಡ್ ಫೆಸಿಲಿಟಿ ಇದೆ, ಇಲ್ಲಿಗೆ ಹೋಗಿ ಅವ್ರು ನೀಟಾಗಿ ಮಾಡಿಕೊಡ್ತಾರೆ ಹೇಳಿ ಅವರು ಇಲ್ಲಿಗೆ ಸಜೆಸ್ಟ್ ಮಾಡಿ ಇಲ್ಲಿ ಕಳಿಸಿದ್ರು ಸರ್. ಅವ್ರು ನೀಟಾಗಿ ಹೇಳಿದ್ದಾರೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ, ಯಾವುದು ಭಯ ಬೇಡ ಅಂತ ಹೇಳಿದ್ದಾರೆ ಅವರು. ಆಲ್ರೆಡಿ ಮುಂಚೆ ಪ್ರೀವಿಯಸ್ ಒಂದು ಸ್ವಲ್ಪ ಕ್ರಿಟಿಕಲ್ ಇತ್ತು ನಮಗೆ ಅಂತ ಹೇಳಿದ್ರು. ಮುಂಚೆ ಪ್ರೀವಿಯಸ್ ಆಪ್ರೇಷನ್ ಇತ್ತಲ್ಲ, ಅದು ಕ್ರಿಟಿಕಲ್ ಆಗಿ ಕರಳೆಲ್ಲ ಅಂಟಿಕೊಂಡಿದ್ರು. ಅದರಿಂದ ಅದು ಕ್ರಿಟಿಕಲ್ ಆಗಿತ್ತು. ಹಂಗಾಗಿ ಒಂದು ಸ್ವಲ್ಪ ಪೇಯ್ನ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ, ಏನೂ ತೊಂದರೆ ಬರಲ್ಲ ಹೇಳಿದ್ರು ಸರ್. ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸರ್. ನಿಮಗೆ ಹಿಮಾಸ್ ಆಸ್ಪತ್ರೆಯಲ್ಲಿ ಬಂದ ಮೇಲೆ ಇವಾಗ ನೀವು ಡಿಸ್ಚಾರ್ಜ್ ಆಗ್ತಿದ್ದೀರಾ. ಡಿಸ್ಚಾರ್ಜ್ ಆಗುವಾಗ ನಿಮಗೆ ಆ್ಯಂಬಿಯನ್ಸು, ನಿಮಗೆ ಕಾಮ್ಲಿನೆಸ್ಸು ಹೇಗೆ ಅನಿಸ್ತು ಸರ್? ಎಲ್ಲ ಗುಡ್ ಅನಿಸ್ತು ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಯಾವುದೇ ಥರ ತೊಂದರೆ ಏನಿಲ್ಲ, ಎಲ್ಲ ನೀಟಾಗಿ. ನಮ್ಮ ಮಗುನ ಕಟ್ಕೊಂಡಿದ್ದೀವಿ ಇಲ್ಲೇನೆ ನಿನ್ನೆಯಿಂದನೂ. ಅಂದರೆ ಮಗುನ ಆ್ಯಕ್ಚುಲಿ ನಾವು ಮನೇಲಿ ಬಿಟ್ಟು ಬರೋಣ ಏನಾದ್ರು ಕರ್ಕೊಂಡು ಹೋಗ್ತಿದ್ದೆ. ಅಂದರೆ ಈ ವಾತಾವರಣ ನೋಡಿ ನಾವು ಮಗುನ ಇಲ್ಲಿ ಮೇಂಟೈನ್ ಮಾಡ್ಬೋದು. ಅಂದರೆ ಚೆನ್ನಾಗಿದೆ ಫೆಸಿಲಿಟೀಸು, ಅಂದರೆ ಸ್ವಲ್ಪ ಕ್ರೌಡ್ ಇಲ್ಲ, ನೀಟಾಗಿ ಕ್ಲೀನಾಗಿದೆ, ಡಿಸಿಪ್ಲಿನ್ ಆಗಿದೆ ಅಂದ್ಕೊಂಡು ಮಗುನೂ ಮೇಂಟೈನ್ ಮಾಡ್ಕೊಂಡು ನಾವು ನೈಟೇನು ಹಾಲ್ಟ್ ಆಗಿಲ್ಲ ಮಗು ಕರ್ಕೊಂಡು. ಬಟ್ ನೈಟು ಒಂದು 9 o'clockವರೆಗೂ ಇದ್ವಿ. ಆಮೇಲೆ ಹೋಗಿ ಮತ್ತೆ ಬೆಳಿಗ್ಗೆ ಬಂದು ಇವಾಗ ತೋರಿಸ್ಕೊಂಡು ಡಿಸ್ಚಾರ್ಜ್ ಆಗಿ ಹೋಗ್ತಾಯಿದ್ವಿ. ಥ್ಯಾಂಕ್ ಯು ಸೊ ಮಚ್ ಸರ್.